ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ಬದುಕು ಬದಲಾಗುವ ಕಾಲ. ವೈರಿಯ ಬೇರೆ ಸಿಕ್ಕಿದೆ. ನಾನು ಹೇಳಿದ್ದು ನಿಜವಾಯಿತು. ತನ್ನಿಷ್ಟಕ್ಕೆ ಬೇಕಾದಷ್ಟಾಯಿತು. ತಪ್ಪು ಮಾಡಿದ್ದು ಸಾಕು. ಈಗ ಲೆಕ್ಕ ತೀರಿಸುವ ಹೊತ್ತು ಬಂದಿದೆ. ನಿಮ್ಮ ಬೆನ್ನ ಹಿಂದೆ ಆಟವಾಡುತ್ತಿದ್ದವರ, ಮುಂದೆ ನಗುತ್ತಿದ್ದವರ, ಆದರೆ ಒಳಗೊಳಗೆ ನಿಮಗಾಗಿ ಗುಂಡಿ ತೋಡುತ್ತಿದ್ದವರ ಕಾಲುಗಳು ಈಗ ನಡುಗಲಿವೆ. ಏಕೆಂದರೆ ಕಾಲಚಕ್ರ ತಿರುಗಿದೆ. ಅವರು ನಿಮಗಾಗಿ ಕಳಿಸಿದ ಶಕ್ತಿಯೇ ಈಗ ಅವರ ಬದುಕಿನ ಕಡೆ ತಿರುಗಿ ಹೋಗುತ್ತಿದೆ. ಇಂದು ನಾನು ನೋಡುತ್ತಿರುವ ಸೂಚನೆ ಸಾಮಾನ್ಯವಾದುದಲ್ಲ. ಮರೆಮಾಚಿದ ಗುಟ್ಟುಗಳು ಹೊರಬರುವ ಹೊತ್ತಿದು. ನಕಲಿ ಮುಖಗಳ ಮುಸುಕು ಕಳಚುತ್ತದೆ. ಸತ್ಯ ತನ್ನ ಪೂರ್ತಿ ಬಲದಿಂದ ಹೊರಗೆ ಬರುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಗಮನಿಸಿರಬಹುದು, ಕಾರಣವಿಲ್ಲದೆ ಅಡ್ಡಿಗಳು ಹೆಚ್ಚುತ್ತಿದ್ದವು. ಆಗುವ ಕೆಲಸಗಳು ಕೈಗೆ ಬಂದು ಕೆಡುತ್ತಿದ್ದವು. ಕೆಲವರು ನಿಮ್ಮ ಏಳಿಗೆಯಿಂದ ಕಷ್ಟಪಡುತ್ತಿದ್ದಂತೆ ಕಾಣುತ್ತಿದ್ದರು. ನೀವು ಹಲವು ಬಾರಿ ಅಂದುಕೊಂಡಿರಬಹುದು, ಕೊನೆಗೂ ಹೀಗೇಕೆ ಆಗುತ್ತಿದೆ, ನೀವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲವಲ್ಲ. ಆದರೆ ನೆನಪಿಡಿ, ಪ್ರತಿ ಕಷ್ಟದ ಹಿಂದೆಯೂ ಒಂದು ಕಾರಣವಿರುತ್ತದೆ. ಆ ಕಾರಣ ಈಗ ನಿಧಾನವಾಗಿ ನಿಮ್ಮ ಮುಂದೆ ಬರಲಿದೆ. ನಿಮ್ಮ ನಂಬಿಕೆಯ ಲಾಭ ಪಡೆದವನು, ನಿಮ್ಮ ಒಳ್ಳೆತನವನ್ನೇ ನಿಮ್ಮ ದೌರ್ಬಲ್ಯವೆಂದು ತಿಳಿದವನು, ಅವನು ಈಗ ತನ್ನದೇ ಕರ್ಮದ ಬಲೆಯಲ್ಲಿ ಸಿಕ್ಕಿ ಬೀಳಲಿದ್ದಾನೆ. ಏಕೆಂದರೆ ಜಗದ ನಿಯಮ ಸೃಷ್ಟಿಯಾಗಿದೆ. ತಡವಾಗಬಹುದು, ಆದರೆ ತಪ್ಪಾಗುವುದಿಲ್ಲ. ನಿಮಗೆ ಇಂತಹದೇ ನಿಜವಾದ ಶಕ್ತಿಯುತ ಮುನ್ಸೂಚನೆಗಳು ಮೊದಲು ತಲುಪಬೇಕೆಂದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಕಾಲ ಎಂದು ಬರೆಯಿರಿ. ಏಕೆಂದರೆ ಮುಂದಿನ ಕೆಲವು ಹೊತ್ತಿನಲ್ಲಿ ಹೊರಬರುವ ಮಾತುಗಳು ನಿಮ್ಮ ಬದುಕಿನ ಅನೇಕ ಗೊಂದಲವನ್ನು ಬಗೆಹರಿಸಬಹುದು. ನಾನು ನೋಡುತ್ತಿದ್ದೇನೆ, ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಬಹಳ ಕಾಲದಿಂದ ನಿಮ್ಮ ಬೆಳವಣಿಗೆಯ ಮೇಲೆ ಕಣ್ಣಿಟ್ಟಿದ್ದಾನೆ. ಅವನು ನಿಮ್ಮ ಪ್ರತಿ ಹೆಜ್ಜೆಯನ್ನು ನೋಡುತ್ತಿದ್ದಾನೆ. ನಿಮ್ಮ ಪ್ರತಿ ಗೆಲುವಿಗೆ ಚಡಪಡಿಸುತ್ತಾನೆ. ಹೊರಗೆ ಮಾತ್ರ ನಿಮ್ಮ ಹಿತೈಷಿಯಂತೆ ನಾಟಕ ಮಾಡುತ್ತಾನೆ. ಆದರೆ ಈಗ ಅವನ ಮುಖದ ಮೇಲಿನ ಮುಖವಾಡ ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ನಿಮಗೆ ಕೆಲವು ಸೂಚನೆಗಳು ಸಿಗಲು ಶುರುವಾಗುತ್ತವೆ. ಅವು ನಿಮ್ಮನ್ನು ಸತ್ಯದ ಹತ್ತಿರ ಕರೆದುಕೊಂಡು ಹೋಗುತ್ತವೆ. ಒಂದು ಮಾತು ಇದ್ದಕ್ಕಿದ್ದಂತೆ ನಿಮ್ಮ ಕಿವಿಗೆ ಬೀಳಬಹುದು. ಹಳೆಯ ಗುಟ್ಟು ಹೊರಗೆ ಬರಬಹುದು. ಅಥವಾ ಒಬ್ಬ ವ್ಯಕ್ತಿ ತಾನಾಗಿಯೇ ಬಂದು ನಿಮಗೆ ಎಲ್ಲವನ್ನೂ ಹೇಳಬಹುದು. ನೀವು ಕನಸಿನಲ್ಲಿ ಯೋಚಿಸಿದ ವಿಷಯ ಅದು. ಈ ಸತ್ಯ ಹೊರಬಂದಾಗ ನಿಮ್ಮ ತೊಂದರೆಗಳಿಗೆ ನಿಜವಾದ ಕಾರಣ ಏನೆಂದು ನಿಮಗೆ ತಿಳಿಯುತ್ತದೆ. ಆದರೆ ಇಲ್ಲಿ ಒಂದು ಮಾತು ನೆನಪಿಡಬೇಕು, ಇಡು ತೀರಿಸುವ ಅವಶ್ಯಕತೆ ಇಲ್ಲ. ಕಾಲವೇ ಅತ್ಯಂತ ದೊಡ್ಡ ನ್ಯಾಯ ನೀಡುವುದು. ನಿಮ್ಮ ಬಗ್ಗೆ ಕೆಟ್ಟದನ್ನು ಯೋಚಿಸಿದವನು ತನ್ನದೇ ಕರ್ಮದಿಂದ ತೊಂದರೆಗೆ ಸಿಲುಕಲಿದ್ದಾನೆ. ನೀವು ಮಾಡಬೇಕಾಗಿರುವುದು ಮುಂದೆ ಸಾಗುವುದು ಮಾತ್ರ. ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಿ. ನಿಮ್ಮ ಗುರಿಯ ಮೇಲೆ ಗಮನವಿಡಿ. ಏಕೆಂದರೆ ನಾನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ, ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಆರಂಭವಾಗಲಿದೆ. ಮುಚ್ಚಿದಂತೆ ಕಂಡ ದಾರಿಗಳು ತೆರೆಯಲಿವೆ. ದೂರ ಕಂಡ ಅವಕಾಶಗಳು ನಿಮ್ಮ ಹತ್ತಿರ ಬರಲಿವೆ. ಅತಿ ಮುಖ್ಯವಾದ ಮಾತು, ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಹಲವು ಪಟ್ಟು ಬಲವಾಗಿರುತ್ತದೆ. ಅನೇಕರಿಗೆ ನಿಮ್ಮ ಹೊಸ ಶಕ್ತಿ ಹಿಡಿಸುವುದಿಲ್ಲ. ಏಕೆಂದರೆ ಅವರಿಗೆ ನಿಮ್ಮನ್ನು ದುರ್ಬಲನಾಗಿ ನೋಡುವ ಅಭ್ಯಾಸವಿತ್ತು. ಆದರೆ ಈಗ ಸಂದರ್ಭ ಬದಲಾಗಿದೆ. ನೀವು ಈಗ ಹಿಂದಿನ ವ್ಯಕ್ತಿಯಲ್ಲ. ಕಷ್ಟಗಳು ನಿಮ್ಮನ್ನು ಮುರಿಯಲಿಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಗೊಳಿಸಿವೆ. ಇದೇ ಮಾತು ನಿಮ್ಮ ವೈರಿಗಳಿಗೆ ಹೆಚ್ಚು ಕಷ್ಟ ಕೊಡುತ್ತಿದೆ. ಸ್ನೇಹಿತರೆ, ನೀವು ಕೂಡ ಹಿಂದಿನ ದಿನಗಳಲ್ಲಿ ಬಹಳಷ್ಟು ಅನುಭವಿಸಿದ್ದೀರಿ. ಒಳ್ಳೆಯ ಕಾಲ ಶುರುವಾಗಬೇಕು ಅಂದುಕೊಂಡರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಕಾಲ ಎಂದು ಬರೆಯಿರಿ. ನಿಮ್ಮ ಒಂದು ಬರ ಈ ಒಳ್ಳೆಯ ಶಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಸಾವಿರಾರು ಜನರಿಗೆ ಈ ಸಂದೇಶ ತಲುಪುತ್ತದೆ. ಆಶೆ ಎಂದಿಗೂ ಮುಗಿಯುವುದಿಲ್ಲ ಎಂದು. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವು ಅವಕಾಶಗಳು ಸಿಗಬಹುದು. ಅವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ಹಾಗಾಗಿ ಯಾವುದೇ ಅವಕಾಶವನ್ನು ಹಗುರವಾಗಿ ನೋಡಬೇಡಿ. ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಈ ಅವಕಾಶವು ತನ್ನ ಜೊತೆ ಹೊಸ ಬಾಗಿಲನ್ನು ತೆರೆಯುತ್ತದೆ. ನಾನು ನೋಡಿದ್ದೇನೆ. ಹಣದ ವಿಷಯದಲ್ಲಿ ನಿಧಾನವಾಗಿ ಒಳ್ಳೆಯದಾಗಲಿದೆ. ಮೊದಲು ಅಡ್ಡಿ ಇದ್ದ ಕಡೆ ಈಗ ವೇಗ ಬರಲಿದೆ. ಮೊದಲು ಚಿಂತೆ ಇದ್ದ ಕಡೆ ಈಗ ನೆಮ್ಮದಿ ಸಿಗಲಿದೆ. ಆದರೆ ಇದಕ್ಕಾಗಿ ನೀವು ತಾಳ್ಮೆ ಇಟ್ಟುಕೊಳ್ಳಬೇಕು. ನೆನಪಿಡಿ, ಕತ್ತಲ ರಾತ್ರಿಯ ನಂತರವೇ ಅತ್ಯಂತ ಸುಂದರವಾದ ಬೆಳಗು ಬರುತ್ತದೆ. ನಿಮ್ಮ ಆ ಬೆಳಗು ಈಗ ಹೆಚ್ಚು ದೂರವಿಲ್ಲ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಏಕೆಂದರೆ ನಿಮ್ಮ ಬದುಕಿನಲ್ಲಿ ಬರಲಿರುವ ಬದಲಾವಣೆ ಒಬ್ಬ ವ್ಯಕ್ತಿ ಅಥವಾ ಒಂದು ಘಟನೆ ಸೀಮಿತವಲ್ಲ. ಇದು ಒಂದು ಪೂರ್ತಿ ಕಾಲ ಮುಗಿದು ಹೊಸ ಅಧ್ಯಾಯ ಶುರುವಾಗುವ ಸೂಚನೆ. ಬಹಳ ಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಹೊತ್ತಿದ್ದ ಭಾರ, ರಾತ್ರಿ ನಿದ್ದೆ ಕೆಡಿಸುತ್ತಿದ್ದ ಮಾತುಗಳು, ಅವುಗಳಿಗೆ ಉತ್ತರ ಈಗ ನಿಧಾನವಾಗಿ ಸಿಗಲು ಶುರುವಾಗುತ್ತದೆ. ಅನೇಕ ಬಾರಿ ನೀವು ನಿಮ್ಮನ್ನೇ ಕೇಳಿಕೊಂಡಿರಬಹುದು, ಕೊನೆಗೂ ನನಗೇಕೆ ಹೀಗಾಗುತ್ತಿದೆ? ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೆ ಕಷ್ಟ ಏಕೆ? ಆದರೆ ಈಗ ಕಾಣುತ್ತಿರುವ ಸೂಚನೆಗಳು ಹೇಳುತ್ತಿವೆ, ನಿಮ್ಮ ತಾಳ್ಮೆಯ ಪರೀಕ್ಷೆ ಬಹುತೇಕ ಮುಗಿದಿದೆ. ದೊಡ್ಡ ಗಾಳಿ ಮಳೆಯ ನಂತರ ಆಕಾಶ ಹೇಗೆ ಸ್ಪಷ್ಟವಾಗುತ್ತದೆಯೋ ಹಾಗೆ ನಿಮ್ಮ ಬದುಕಿನ ಮೇಲಿದ್ದ ಮಂಜು ಕೂಡ ಕರಗಲಿದೆ.
ಅತ್ಯಂತ ಮುಖ್ಯವಾದ ಮಾತು ಎಂದರೆ ನಿಮ್ಮ ಸೋಲನ್ನು ಕಾಯುತ್ತಿದ್ದವರು ಈಗ ನಿಮ್ಮ ಗೆಲುವನ್ನು ಎದುರಿಸಬೇಕಾಗುತ್ತದೆ. ಅವರು ಬಯಸಿದರು ಅದನ್ನು ತಡೆಯಲು ಆಗುವುದಿಲ್ಲ, ಏಕೆಂದರೆ ಅದೃಷ್ಟ ಮತ್ತು ಕರ್ಮ ಎರಡೂ ಒಟ್ಟಿಗೆ ನಿಮ್ಮ ಪರವಾಗಿ ನಿಂತಾಗ ಜಗತ್ತಿನ ಯಾವ ಶಕ್ತಿಯು ದಾರಿ ತಡೆಯಲಾರದು. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವು ಸೂಚನೆಗಳು ಸಿಗುವುದನ್ನು ನಾನು ನೋಡುತ್ತಿದ್ದೇನೆ. ಅವು ನಿಮ್ಮ ಆತ್ಮವಿಶ್ವಾಸವನ್ನು ಹಲವು ಪಟ್ಟು ಹೆಚ್ಚಿಸುತ್ತವೆ. ಅರ್ಧಕ್ಕೆ ನಿಂತ ಹಳೆಯ ಕೆಲಸ ಮತ್ತೆ ನಿಮ್ಮ ಮುಂದೆ ಬರಬಹುದು. ಒಂದು ಅವಕಾಶ ಸಿಗಬಹುದು, ಅದರ ಮೇಲೆ ನೀವು ಆಸೆಯನ್ನೇ ಬಿಟ್ಟಿದ್ದೀರಿ. ಅದೇ ಕ್ಷಣದಲ್ಲಿ ನಿಮಗೆ ತಿಳಿಯುತ್ತದೆ ಈ ತಡದ ಹಿಂದೆಯೂ ಒಂದು ಕಾರಣ ಇರುತ್ತದೆ. ಸ್ನೇಹಿತರೆ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ತಕ್ಷಣ ಲೈಕ್ ಮಾಡಿ. ನಿಮ್ಮ ಒಂದು ಮೆಚ್ಚುಗೆ ಈ ಒಳ್ಳೆಯ ಸಂದೇಶವನ್ನು ಸಾವಿರಾರು ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಮೊದಲ ಬಾರಿ ಇಲ್ಲಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಕುಟುಂಬದ ಭಾಗವಾಗಿ, ಏಕೆಂದರೆ ಇಲ್ಲಿ ನಿಮಗೆ ಅದೇ ಮಾತುಗಳು ಸಿಗುತ್ತವೆ. ನಿಮ್ಮ ಬದುಕಿನಲ್ಲಿ ಹೊಸ ಆಸೆ, ಹೊಸ ಶಕ್ತಿ ತುಂಬಬಲ್ಲದು. ಕೆಲವರ ವರ್ತನೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾಗುವುದನ್ನು ನಾವು ನೋಡುತ್ತೇವೆ. ನಿಮ್ಮನ್ನು ಕಡೆಗಣಿಸುತ್ತಿದ್ದವರು ಈಗ ನಿಮ್ಮ ಜೊತೆ ಮಾತನಾಡಲು ಯತ್ನಿಸುತ್ತಾರೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಎತ್ತಿದವರು ಈಗ ನಿಮ್ಮ ಹೊಗಳಿಕೆ ಮಾಡಲು ಒತ್ತಾಯವಾಗುತ್ತಾರೆ. ಆದರೆ ಇಲ್ಲಿ ನೀವು ಒಂದು ಮಾತು ಗಮನದಲ್ಲಿಡಬೇಕು. ನಗುವ ಪ್ರತಿ ಮುಖ ನಿಮ್ಮ ಹಿತೈಷಿಯಾಗಿರುವುದಿಲ್ಲ. ಹಾಗಾಗಿ ಭಾವನೆಗೆ ಸಿಲುಕಿ ಯಾರ ಮೇಲೂ ಬೇಗ ನಂಬಿಕೆ ಇಡಬೇಡಿ. ಕಾಲಕ್ಕೆ ತನ್ನ ಕೆಲಸ ಮಾಡಲು ಬಿಡಿ. ನಿಜವಾದ ವ್ಯಕ್ತಿ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಜೊತೆ ನಿಲ್ಲುತ್ತಾನೆ. ಸ್ವಾರ್ಥಕ್ಕಾಗಿ ನಿಮ್ಮ ಹತ್ತಿರ ಬರುವವನು ನಿಜವಾದ ಮುಖ ಬೇಗ ಹೊರಬರುತ್ತದೆ. ಬದುಕು ಹಲವು ಬಾರಿ ನಿಮಗೆ ಹೀಗೆ ಕೆಲವರನ್ನು ಭೇಟಿ ಮಾಡಿಸುತ್ತದೆ. ಅವರು ಕೇವಲ ಒಂದು ಪಾಠ ಕಲಿಸಲು ಬರುತ್ತಾರೆ. ಅವರು ನಿಮ್ಮ ಬದುಕಿನ ಶಾಶ್ವತ ಭಾಗವಾಗಲು ಬಂದಿರುವುದಿಲ್ಲ. ಹಾಗಾಗಿ ಯಾರಾದರೂ ಹೋದರೆ ಅಥವಾ ಬದಲಾದರೆ ಬೇಸರ ಮಾಡಿಕೊಳ್ಳಬೇಡಿ, ಏಕೆಂದರೆ ನಿಮ್ಮ ಹಣೆಯಲ್ಲಿ ಬರೆದಿರುವವರು ಯಾವ ಸಂದರ್ಭದಲ್ಲೂ ನಿಮ್ಮ ಜೊತೆ ಬಿಡುವುದಿಲ್ಲ. ಈಗ ಇನ್ನೊಂದು ಮುಖ್ಯ ಸೂಚನೆ ಮುಂದೆ ಬರುತ್ತಿದೆ. ನಿಮ್ಮ ಒಳಗೆ ಅಡಗಿರುವ ಶಕ್ತಿ ಎಚ್ಚರಗೊಳ್ಳಲಿದೆ ಎಂದು ನಾನು ನೋಡುತ್ತಿದ್ದೇನೆ. ಕಳೆದ ಕಾಲದಲ್ಲಿ ನೀವು ನಿಮ್ಮನ್ನೇ ಕಡಿಮೆ ಎಂದು ಅಂದುಕೊಂಡಿರಬಹುದು. ಜನ ತಿಳಿದಷ್ಟು ನಾನು ಗಟ್ಟಿಯಾಗಿಲ್ಲ ಎಂದು ಅನಿಸಿರಬಹುದು. ಆದರೆ ಮುಂದಿನ ಕಾಲ ನಿಮಗೆ ನಿಮ್ಮ ನಿಜವಾದ ಬಲವನ್ನು ತೋರಿಸಲಿದೆ. ಯಾವ ಸಂದರ್ಭಗಳಲ್ಲಿ ನೀವು ಹೆದರುತ್ತಿದ್ದೀರೋ ಅವುಗಳನ್ನು ನೀವು ಎಷ್ಟು ಸುಲಭವಾಗಿ ದಾಟಿದ್ದೀರಿ ಎಂದು ನೀವೇ ಬೆರಗಾಗುತ್ತೀರಿ. ಇದೇ ಅನುಭವ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ನೆನಪಿಡಿ, ವಜ್ರ ಕೂಡ ಒತ್ತಡ ತಡೆದ ನಂತರವೇ ಹೊಳೆಯುತ್ತದೆ. ಹಾಗೆಯೇ ನಿಮ್ಮ ಹೊಳಪು ಕೂಡ ಕಷ್ಟಗಳ ನಂತರ ಇನ್ನಷ್ಟು ಹೆಚ್ಚಲಿದೆ. ಇಂದು ನಿಮ್ಮನ್ನು ಕಡಿಮೆ ಎಂದು ತಿಳಿದವರು ನಾಳೆ ನಿಮ್ಮನ್ನೇ ಮಾದರಿಯಾಗಿ ತೋರಿಸುತ್ತಾರೆ. ಹಾಗಾಗಿ ಯಾರದೇ ಕೆಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನಿಮ್ಮ ಬೆಲೆ ಇತರರ ಮಾತಿನಿಂದ ತೀರ್ಮಾನವಾಗುವುದಿಲ್ಲ. ನಿಮ್ಮ ಬೆಲೆಯನ್ನು ನಿಮ್ಮ ಕೆಲಸ, ನಿಮ್ಮ ಗುರಿ ಮತ್ತು ನಿಮ್ಮ ಹೋರಾಟ ತೀರ್ಮಾನಿಸುತ್ತದೆ. ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ ಎಂದು ನಾನು ನೋಡಿದ್ದೇನೆ. ಅಲ್ಲಿ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಆ ನಿರ್ಧಾರ ನಿಮ್ಮ ಮುಂದಿನ ದಿನಗಳಲ್ಲಿ ಹೊಸ ದಾರಿ ಕೊಡುತ್ತದೆ. ಶುರುವಿನಲ್ಲಿ ಆ ನಿರ್ಧಾರ ಕಠಿಣ ಅನಿಸಬಹುದು, ಆದರೆ ಕಾಲ ಕಳೆದಂತೆ ಇದೇ ಅತ್ಯಂತ ಸರಿಯಾದ ದಾರಿಯಾಗಿತ್ತು ಎಂದು ನಿಮಗೆ ಅರಿವಾಗುತ್ತದೆ. ಹಾಗಾಗಿ ಆ ಅವಕಾಶ ಮುಂದೆ ಬಂದಾಗ ಹೆದರಿ ಹಿಂದೆ ಸರಿಯಬೇಡಿ. ಹಲವು ಬಾರಿ ಬದುಕಿನ ದೊಡ್ಡ ಸಾಧನೆಗಳು ನಿಮ್ಮ ಸುರಕ್ಷಿತ ವಲಯದ ಹೊರಗೆ ನಿಮಗಾಗಿ ಕಾಯುತ್ತಿರುತ್ತವೆ. ಅಪಾಯ ಎದುರಿಸುವ ಧೈರ್ಯ ಮಾಡುವವನೇ ಹೊಸ ಎತ್ತರಕ್ಕೆ ಏರುತ್ತಾನೆ. ಈಗ ಈ ಜಗವೇ ನಿಮ್ಮನ್ನು ಅದೇ ದಿಕ್ಕಿನಲ್ಲಿ ಮುಂದೆ ಕರೆದೊಯ್ಯಲು ಸಿದ್ಧವಾಗಿದೆ. ಸ್ನೇಹಿತರೆ, ಒಳ್ಳೆಯ ದಿನಗಳು ಬರುತ್ತವೆ. ದುಡಿಮೆ ಎಂದು ವ್ಯರ್ಥವಾಗುವುದಿಲ್ಲ ಎಂದು ನೀವು ಮನಸಾರೆ ನಂಬಿದರೆ ಈಗ ಕೆಳಗೆ ನಾನು ಸಿದ್ಧ ಎಂದು ಖಂಡಿತ ಬರೆಯಿರಿ. ಇದು ಕೇವಲ ಒಂದು ಪದವಲ್ಲ, ಇದು ನಿಮ್ಮ ನಂಬಿಕೆಯ ಗುರುತು. ಸಾವಿರಾರು ಜನ ಒಟ್ಟಿಗೆ ಒಳ್ಳೆಯ ಶಕ್ತಿಯೊಂದಿಗೆ ಸೇರಿದಾಗ ಅದರ ಪರಿಣಾಮ ಇನ್ನಷ್ಟು ಬಲವಾಗುತ್ತದೆ. ಜೊತೆಗೆ ನಮ್ಮ ಈ ಕುಟುಂಬವನ್ನು ಸೇರಿಕೊಳ್ಳುವುದನ್ನು ಮರೆಯಬೇಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ಕೆಲವು ಸಂದೇಶಗಳು ಮತ್ತು ಮುನ್ಸೂಚನೆಗಳು ಬರಲಿವೆ. ಅವು ನಿಮಗೆ ಬಹಳ ಮುಖ್ಯವಾಗಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.